ಸ್ಟಾಕ್ ಮಾರ್ಕೆಟ್ ಹೋಗಿ ಹೈ ರಿಟರ್ನನ್ನು ಪಡ್ಕೊಂಡಂಥ ಸ್ಟಾಕ್ಗಳ ಬಗ್ಗೆ ಮಾತಾಡೋದಾದ್ರೆ ಮೊದಲನೇ ಸ್ಟಾಕ್ ಬಂದುಬಿಟ್ಟು ಒಂದು ಎಟರ್ನಲ್ ಜೊಮ್ಯಾಟೊ. ಈ ಎಟರ್ನಲ್ ಜೊಮ್ಯಾಟೊ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸಿಂಪಲಾಗಿ ನೋಡಿರಿ, ಇದು ಎಷ್ಟು ಮಟ್ಟಿಗೆ ಒಂದು ಪ್ರಾಫಿಟನ್ನು ಇವತ್ತು ಗಳಿಸಿದೆ ಅಂತ ತಿಳ್ಕೊಳ್ಳೋಣ. ಇದೇ ಓಪನ್ ಆಗಿದ್ದನ್ನು ಮಾತಾಡೋಣ. ಫಸ್ಟ್ನೇಕ ಇದು ಓಪನ್ ಆಗಿದ್ದ 273ಕ್ಕೆ ಓಪನ್ ಆಕೈತಿ. ಆನಂತರ ಹೈ ಹೋಗಿದ್ದ 276, ಆನಂತರ ಲೋ ಹೋಗಿದ್ದ 273, ಮತ್ತು ಆನಂತರ ಇದು ಕ್ಲೋಸ್ ಎಷ್ಟಕ್ಕೆ ಆಗಿದೆ ಅಂದರೆ 276.50. ಅಂದ್ರೆ 5.64% ರಿಟರ್ನನ್ನು ಪಡ್ಕೊಳ್ಳೋ ಮೂಲಕ ಇವತ್ತು ಹೈ ರಿಟರ್ನನ್ನು ಪಡ್ಕೊಂಡಿರುವ ಮೊದಲ ಟಾಪ್ ಒಂದು ಶೇರ ಇದಾಗೈತಿ. ಆನಂತರ ಎರಡನೆಯ ಸ್ಟಾಕ್ಗಳ ಬಗ್ಗೆ ಮಾತಾಡೋದಾದ್ರೆ ಅದು ABB ಇಂಡಿಯಾ. ಈ ABB ಇಂಡಿಯಾ ಪ್ರೆಸೆಂಟ್ ರೇಟನ್ನು ನೋಡೋದಾದ್ರೆ 5,836 ರೂಪಾಯಿ ಐತಿ. ಮತ್ತು ಇವತ್ತಿದ 3% ರಿಟರ್ನನ್ನು ಪಡ್ಕೊಳ್ಳುವ ಮೂಲಕ ಎರಡನೆಯ ಸ್ಥಾನದಾಗ ಐತಿ. ಅಂದ್ರೆ ಇದು ಇವತ್ತು 189 ಪ್ಲಸ್ ಆಗೈತಿ. 3.36% ರಿಟರ್ನನ್ನು ಪಡ್ಕೊಂಡೈತಿ. ಆನಂತರ ಒಂದು ಮೂರನೇ ಸ್ಟಾಕ್ಗಳ ಬಗ್ಗೆ ಮಾತಾಡೋದಾದ್ರೆ ಅದು ICICI ಬ್ಯಾಂಕ. ಇದರ ಪ್ರೆಸೆಂಟ್ ವ್ಯಾಲ್ಯೂ 1,465 ರೂಪಾಯಿ ಐತಿ. ಆನಂತರ ಇವತ್ತಿದ ಟೋಟಲಾಗಿ 2.81% ರಿಟರ್ನನ್ನು ಪಡ್ಕೊಳ್ಳುವ ಮೂಲಕ ಮೂರನೆಯ ಟಾಪ್ ಕಾಯಿನ್ ಒಂದು ಸ್ಟಾಕ್ ಆಗೈತಿದ. ಅಂದರೆ 40 ರೂಪಾಯಿ ರಿಟರ್ನನ್ನು ಇವತ್ತು ಪಡ್ಕೊಂಡೈತಿದ. ಆನಂತರ ಟಾಪ್ ಗೇನರ್ಸ್ ಬಗ್ಗೆ ಮಾತಾಡಿದ್ವು. ಆನಂತರ ಟಾಪ್ ಲಾಸರ್ಸ್ ಬಗ್ಗೆನೂ ಮಾತಾಡಬೇಕಾಗೈತಿ. ಟಾಪ್ ಲಾಸರ್ಸ್ ಇವತ್ತಿನ ಒಂದು ಟಾಪ್ ಇರೋದು ಅಂದರೆ ರಿಲಯನ್ಸ್ ಇಂಡಸ್ಟ್ರಿ. ರಿಲಯನ್ಸ್ ಇಂಡಸ್ಟ್ರಿ ಇನ್ನು ಒಂದು ಶೇರನ್ನು ನೋಡೋದಾದ್ರೆ ಟೋಟಲಾಗಿ 3.21% ರಿಟರ್ನನ್ನು ಇದನ್ನು ಲಾಸನ್ನು ಆಗೈತಿ. ಅಂದ್ರೆ ಈ ಲಾಸನ್ನು ಪಡ್ಕೊಳ್ಳುವ ಮೂಲಕ ಇದು ಟಾಪ್ ಲಾಸರಾಗ ಮೊದಲನೇ ಸ್ಥಾನವೈತಿ. ಅದು ರಿಲಯನ್ಸ್ ಇಂಡಸ್ಟ್ರಿ 1428 ಒಂದು ಪ್ರೈಸ್ ಇದ್ರದ್ದು ಐತಿ. ಆನಂತರ ಎರಡನೇ ಒಂದು ಸ್ಟಾಕನ್ನು ಬಗ್ಗೆ ಮಾತಾಡೋದಾದ್ರೆ ಅದು ವಿಪ್ರೋ. ಈ ವಿಪ್ರೋ ಸ್ಟಾಕ 2.47% ಒಂದು ಮೈನಸನ್ನು ಹೊಂದೈತಿ. ಆನಂತರ ಮೂರನೇ ಸ್ಟಾಕ್ ಬಗ್ಗೆ ಮಾತಾಡೋದಾದ್ರೆ ಅದು ಕೆನರಾ ಬ್ಯಾಂಕ. ಈ ಕೆನರಾ ಬ್ಯಾಂಕ್ ಸ್ಟಾಕ ಪ್ರೆಸೆಂಟ್ ವ್ಯಾಲ್ಯೂ 112 ರೂಪಾಯಿ ಐತಿ. ಆನಂತರ ಇದು ಇವತ್ತು 2.11% ಒಂದು ಲಾಸನ್ನು ಆಗೈತಿ. ಅಂದ್ರೆ ಇದು ಕೂಡ ಒಂದು ಟಾಪ್ ಲಾಸರ್ಸ್ ಹೋಗ ಇವತ್ತು ಬಂದೈತಿ. ಇವಾಗಿದ್ದು 3 ಟಾಪ್ ಗೇನರ್ಸ್ ಲಿಸ್ಟ, ಆನಂತರ 3 ಟಾಪ್ ಲಾಸರ್ಸ್ ಲಿಸ್ಟ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ.